ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಜೂನ್ 16ರ ನಂತರದಿಂದ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಈ ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳಲ್ಲಿ ಬಹಳ ಒಂದು ವಿಶೇಷವಾದಂತಹ ಪರಿವರ್ತನೆ ಅಂತ ಹೇಳೋದಾದರೆ ಗುರುವಿನ ಒಂದು ಪರಿವರ್ತನೆ. ಗುರು ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. 12 ವರ್ಷಕ್ಕೊಮ್ಮೆ ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರುವಂತಹ ಗುರುಬ್ರಹ್ಮ ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡೋದಕ್ಕೆ 12 ವರ್ಷಗಳ ಕಾಲಾವಕಾಶ ತೆಗೆದುಕೊಳ್ತಾನೆ. ಸೊ ಇದು ಬಹಳ ಉತ್ತಮವಾದಂತಹ ಒಂದು ಪರಿವರ್ತನೆ ಅಂತ ಕೂಡ ಹೇಳ್ಬೋದು. ಏಕೆಂದರೆ ಸಾಮಾನ್ಯವಾಗಿ ಗುರು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಅಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ಸಿಗತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಜೂನ್ 1ನೇ ತಾರೀಕು ಗುರು ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಬಹಳ ಒಂದು ದೊಡ್ಡ ಪರಿವರ್ತನೆ. ಹಲವಾರು ಅನುಕೂಲಗಳನ್ನು ಕಾಣೋದಕ್ಕೆ ಇದು ಸಾಧ್ಯವಾಗುತ್ತೆ. ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರು ಉತ್ತಮ ಸ್ಥಾನದಲ್ಲಿದ್ದಾಗ ನಿಮ್ಮ ಪ್ರಯತ್ನಗಳು ಕಡಿಮೆ ಇದ್ದರೂ ಕೂಡ ಪ್ರತಿಫಲಗಳನ್ನು ಹೆಚ್ಚಾಗಿಯೇ ಪಡಿತೀರಾ. ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಗುರು ಚೆನ್ನಾಗಿಲ್ಲದೆ ಇದ್ದಾಗ ಪ್ರಯತ್ನಗಳು ಹೆಚ್ಚಾಗಿದ್ದರೂ ಕೂಡ ಪ್ರತಿಫಲ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಎಲ್ಲದನ್ನೂ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದರೆ ಗುರುವಿನ ಒಂದು ಬಲಾಬಲಗಳು ಅತ್ಯಂತ ಅವಶ್ಯಕವಾಗಿರುತ್ತೆ. ಆ ರೀತಿಯಲ್ಲಿ ನೋಡೋದಾದರೆ ಜೂನ್ 1ನೇ ತಾರೀಕಿನ ಗುರುವಿನ ಪರಿವರ್ತನೆ ತುಂಬ ದೊಡ್ಡ ಪ್ರಮಾಣದ ಒಂದು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ವಿವರ. ಇನ್ನು ಈ ಬದಲಾಗುವಂತಹ ಎಲ್ಲ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಧನುರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ ಅನ್ನುವಂಥದ್ದು ಖಂಡಿತ ಶುಭ. ಆದರೆ ಈ ಜೂನ್ ತಿಂಗಳಲ್ಲಿ ಆಲ್ಮೋಸ್ಟ್ 3 ಗ್ರಹಗಳು ಅಂದರೆ ಗುರು ಮತ್ತು ಶುಕ್ರ ಇಬ್ಬರು ಕೂಡ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಅಕ್ಟೋಬರ್ ತನಕ ಧನುರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ಜೂನ್ 1ನೇ ತಾರೀಕು ಗುರುಬಲ ಕಳೆದು ಹೋದರೆ ನೆಕ್ಸ್ಟ್ ನಿಮಗೆ ಗುರುಬಲ ಪ್ರಾರಂಭ ಆಗುವಂಥದ್ದು ಅಕ್ಟೋಬರ್ ನಂತರದಲ್ಲಿ. ಆದರೂ ಕೂಡ ರಾಶ್ಯಾಧಿಪತಿನೇ ಉಚ್ಚ ಕ್ಷೇತ್ರದಲ್ಲಿದ್ದು ಕುಟುಂಬ ಸ್ಥಾನ ಧನಸ್ಥಾನವನ್ನು ನೋಡುವಂಥದ್ದು ಒಂದು 45 to 50% ಖಂಡಿತವಾಗ್ಲೂ ಗುರು ಒಳ್ಳೆಯದನ್ನೇ ಮಾಡ್ತಾನೆ. ಸ್ವಲ್ಪ ಗುರು ಸಂಬಂಧವಾಗಿ ಏನಾದರೂ ಸಣ್ಣ ಪುಟ್ಟ ಪ್ರಾರ್ಥನೆ, ಅಶ್ವತ್ಥ ಪ್ರದಕ್ಷಿಣೆ, ದತ್ತಾತ್ರೇಯರ ಸ್ತೋತ್ರಗಳು ಅಥವಾ ಗುರು ದರ್ಶನ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ 50% ಇರೋದನ್ನು 65%ಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಗುರುವಿಗೆ 2 ಸ್ಥಾನಗಳು ಅಷ್ಟು ಶುಭ ಅಲ್ಲ. ಒಂದು ರೋಗಸ್ಥಾನ, ಇನ್ನೊಂದು ಮೃತ್ಯು ಸ್ಥಾನ. ಅಂದರೆ 6ನೇ ಮನೆ ಮತ್ತು 8ನೇ ಮನೆ. ಹಾಗಾಗಿ ಧನುರಾಶಿಯವರಿಗೆ ಗುರು 8ನೇ ಮನೆಯ ಪ್ರವೇಶ ಆಗೋದ್ರಿಂದ ಗುರು ಸಂಬಂಧವಾಗಿ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಬರುವಂಥದ್ದು ಇರೋದಿಲ್ಲ. ಸ್ವಲ್ಪ ಜನ್ಮರಾಶಿಯ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದಿರುತ್ತೆ. ಅಥವಾ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಯಾವುದಾದ್ರೂ ವಿಚಾರಗಳು, ಮಾನಸಿಕ ಒತ್ತಡ ಇಂಥದ್ದನ್ನು ಕೊಡೋದಕ್ಕೆ ಶನಿ ಸ್ವಲ್ಪ ಕಾರಣನಾಗ್ತಾನೆ. ಜನ್ಮರಾಶಿಯನ್ನು ಶನಿ ನೋಡ್ತಾನೆ, ರಾಶ್ಯಾಧಿಪತಿಯ ಅಷ್ಟಮದಲ್ಲಿರ್ತಾನೆ. ಇದೆರಡು ಕೂಡ ಕಾರಣಗಳು ಉಂಟಾಗುತ್ತೆ. ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಿದರೆ ಧನುರಾಶಿಯವರು ಈ ಅಕ್ಟೋಬರ್ ತನಕ ಯಾವುದೇ ಉದ್ಯೋಗದ ಪರಿವರ್ತನೆಗಳು ಅಥವಾ ಉದ್ಯೋಗದಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ
ಆಲ್ಮೋಸ್ಟ್ 1-1.5 ತಿಂಗಳು ಸ್ವಲ್ಪ ವಿಳಂಬ ಮಾಡಿದರೆ ಧನುರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಈಗ ಧನ ವ್ಯಯ ಆಗುವಂತಹ ಸಮಯಗಳು, ಇದನ್ನು ಕಂಟ್ರೋಲ್ ಮಾಡಿಕೊಳ್ಳೋದು ಅನಿವಾರ್ಯತೆ ಇಲ್ಲದೆ ಯಾವುದೇ ಖರ್ಚುಗಳನ್ನು ಮಾಡಬೇಡಿ. ಯಾಕೆಂದರೆ ತುಂಬ ಮುಗ್ಗಟ್ಟುಗಳನ್ನು ಸೃಷ್ಟಿ ಮಾಡ್ತಾರೆ. ಗುರು ಮತ್ತು ಶುಕ್ರ ಇಬ್ಬರೂ ಕೂಡ ಅಷ್ಟಮದಲ್ಲಿ ಅಂದರೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ. ಸಂಪೂರ್ಣ ಶುಕ್ರ ಅಂತೂ 1 ತಿಂಗಳ ಕಾಲ ಅವನು ಅಷ್ಟಮದಲ್ಲೇ ಇರ್ತಾನೆ. ಹಾಗಾಗಿ ಖರ್ಚುಗಳ ಬಗ್ಗೆ ಹಿಡಿತ ಮಾಡುವಂಥದ್ದು ತುಂಬ ಒಳ್ಳೆಯದು ಧನುರಾಶಿಯವರಿಗೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ತುಂಬ ನೇರವಾದ ನಡೆನುಡಿಗಳು, ಏಕೆಂದರೆ ಗುರು ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು ವಾಕ್ಸ್ಥಾನವನ್ನು ನೋಡ್ತಾನೆ. ಎಷ್ಟೇ ಒಳ್ಳೇದು ಹೇಳಿದರೂ ಕೂಡ ಸ್ವಲ್ಪ ಜಗಳ ಆಗುತ್ತೆ ಅಥವಾ ನಿಷ್ಠುರ ಆಗುತ್ತೆ. ಇದು ಹಣಕಾಸಿನ ವಿಚಾರಗಳಿಗೂ ಕೂಡ ಸ್ವಲ್ಪ ಹಿನ್ನಡೆ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಜಸ್ಟ್ ಕೇವಲ 1 ತಿಂಗಳು ಮಾತ್ರ. ಅಕ್ಟೋಬರ್ ನಂತರ ಗುರುಬಲ ಮತ್ತೆ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಯಾವುದಾದ್ರೂ ಮುಂದೂಡುವಂತಹ ವಿಚಾರಗಳಿದ್ದರೆ ಖಂಡಿತ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಈಗಲೇ ಅದನ್ನು ಗಡಿಬಿಡಿಯಲ್ಲಿ ಮಾಡುವಂತಹ ಅವಶ್ಯಕತೆಗಳಿರೋದಿಲ್ಲ. ಸ್ವಲ್ಪ ಮುಂದೆ ಒರೆಸಿದರೆ ಖಂಡಿತ ಒಳ್ಳೆಯದು. ಪರಾಕ್ರಮದಲ್ಲಿ ರಾಹು ಇದ್ದಾನೆ. ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಯಾವುದಾದ್ರೂ ಲೋನ್ಗಳ ನಿರೀಕ್ಷೆ ಇದ್ದರೆ 1.5 ತಿಂಗಳು ವಿಳಂಬ ಆಗುತ್ತೆ. ತದನಂತರ ಅನುಕೂಲಗಳನ್ನು ಕಾಣ್ತೀರಾ. ಶುಕ್ರ 9ನೇ ಮನೆ, 10ನೇ ಮನೆ, 11ನೇ ಮನೆ, ಈ 3 ಕ್ಷೇತ್ರಗಳಲ್ಲಿ ಶುಕ್ರನ ಸಂಚಾರಗಳು ಧನುರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ವಿಳಂಬಗಳನ್ನು ನೋಡ್ತೀರಾ. ಈಗ 1.5-2 ತಿಂಗಳು ಫೈನಾನ್ಷಿಯಲ್ ವಿಚಾರದಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. 4ರಲ್ಲಿ ಶನಿ ಇದ್ದಾನೆ. ಯಾವುದಾದ್ರೂ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಸೇಲ್ ಮಾಡುವಂಥದ್ದಿದ್ದರೆ ಸ್ವಲ್ಪ ವಿಳಂಬ ಮಾಡಿ. ಅಕ್ಟೋಬರ್ ತನಕ ಯಾವುದೇ ವ್ಯವಹಾರಗಳನ್ನು ಮುಂದುವರಿಸದೇ ಇದ್ದರೆ ಖಂಡಿತ ಒಳ್ಳೆಯದು. ಯಾವುದೇ ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಅಥವಾ ಸೇಲ್ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ವೆಯ್ಟ್ ಮಾಡಿ. 3-4 ತಿಂಗಳು ಕಾದರೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಿತಿಗಳನ್ನು ಕಾಣ್ತೀರಾ. ಅಂದರೆ ತುಂಬ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು, ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ ತನಕ ಪೋಸ್ಟ್ಪೋನ್ ಮಾಡಿ. ಏಕೆಂದರೆ ಇಲ್ಲಿ ತನಕ ನಿಮಗೆ ಗುರುಬಲ ತುಂಬ ಉತ್ತಮ ಸ್ಥಿತಿಯಲ್ಲಿತ್ತು. ಆದರೆ ಶನಿನೂ ಕೂಡ ಅದನ್ನು ಸ್ವಲ್ಪ ವಿಳಂಬ ಮಾಡುವ ಪ್ರಯತ್ನಗಳನ್ನೇ ಮಾಡ್ತಾ ಬಂದಿರ್ತಾನೆ. ಬಟ್ ಅದೆಲ್ಲ ಸಾಲ್ವ್ ಆಗೋದಕ್ಕೆ ಅಕ್ಟೋಬರ್ ತನಕ ಧನುರಾಶಿಯವರು ವೆಯ್ಟ್ ಮಾಡೋದು ಖಂಡಿತ ಒಳ್ಳೆಯದು. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸ ತುಂಬ ಉತ್ತಮ ಸ್ಥಿತಿಯಲ್ಲಿ ನಡೆಯುತ್ತೆ. ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು ಧನುರಾಶಿಯವರು. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಇದು ಶುಭ ಫಲಗಳನ್ನೇ ಕೊಡುತ್ತೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಚೆನ್ನಾಗೇ ನಡೆಯುತ್ತೆ ಧನುರಾಶಿಯವರಿಗೆ. ಹೊಸ ಇನ್ವೆಸ್ಟ್ಮೆಂಟ್ಗಳು, ಹೊಸ ಉದ್ಯೋಗ ಅಥವಾ ಉದ್ಯೋಗದ ಪರಿವರ್ತನೆಗಳಿಗೆ ಅಕ್ಟೋಬರ್ ತನಕ ವೆಯ್ಟ್ ಮಾಡಬೇಕು ಧನುರಾಶಿಯವರು. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಧನುರಾಶಿಯವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ ಆಗಿತ್ತು. ಜೂನ್ ತನಕ ಬಹಳ ಉತ್ತಮ ಸಮಯ. ಇನ್ನು ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಅಕ್ಟೋಬರ್ ನಂತರ ಪ್ರಯತ್ನ ಮಾಡುವಂಥದ್ದು ಶುಭ ಆಗುತ್ತೆ. ಅಥವಾ ಈಗಾಗಲೇ ಶುರು ಮಾಡಿದರೆ ನಿಶ್ಚಯ ಇಂಥದ್ದನ್ನು ಅಥವಾ ವಿವಾಹಗಳನ್ನು ಅಕ್ಟೋಬರ್ ನಂತರ ಮಾಡಿಕೊಳ್ಳೋದು ಧನುರಾಶಿಯವರಿಗೆ ಸೂಕ್ತ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಧನುರಾಶಿಯವರಿಗೆ ಈ ವಿಚಾರದಲ್ಲಿ ಖಂಡಿತ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಮೃತ್ಯು ಕಂಟಕಗಳು, ಇಂತಹ ಬಾಧೆಗಳಿರೋದಿಲ್ಲ. ವಾಹನಗಳನ್ನು ಚಲಾಯಿಸುವ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ 4th ಹೌಸ್ ಲಾರ್ಡ್ ಇನ್ 8th ಹೌಸ್, ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. 4th ಹೌಸಲ್ಲಿ ಶನಿ ಇರ್ತಾನೆ. ಚತುರ್ಥಾಧಿಪತಿಯ ಅಷ್ಟಮದಲ್ಲಿ ಉಚ್ಚನಾಗಿದ್ದಾನೆ. ಚತುರ್ಥದಲ್ಲಿ ಶನಿ ಸಂಚಾರ. ಇದೆರಡು ಕೂಡ ಸ್ವಲ್ಪ ವಾಹನದ ವಿಚಾರದಲ್ಲಿ ಧನುರಾಶಿಯವರು ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಪಿತೃವಿನ ಒಂದು ಆಶೀರ್ವಾದ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಜೂನ್ 20ರ ನಂತರದಲ್ಲಿ ಕುಜನ ದೃಷ್ಟಿ ಅನ್ನುವಂಥದ್ದು ಕೇತುವಿನ ಮೇಲೆ ಬೀಳುತ್ತೆ. ಧನುರಾಶಿಯವರು ತಂದೆಯ ಆರೋಗ್ಯದ ವಿಚಾರದಲ್ಲಿ ಜೂನ್ 20ರಿಂದ 1.5 ತಿಂಗಳ ಕಾಲ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ. ಇದರ ಅವಶ್ಯಕತೆಗಳು ತುಂಬ ಇರುತ್ತೆ ಧನುರಾಶಿಯವರಿಗೆ. ದಶಮ ಕರ್ಮ ಉದ್ಯೋಗ ಸ್ಥಾನ. ಧನುರಾಶಿಯವರಿಗೆ ಉದ್ಯೋಗದ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು ಅಥವಾ ಸಮಸ್ಯೆಗಳು ಬರ್ತಾ ಇರೋದಕ್ಕೆ
ಅವಕಾಶ ಇರುತ್ತೆ. ಇದೆಲ್ಲ ಅಕ್ಟೋಬರ್ ನಂತರ ಪರಿಹಾರ ಆಗೋದಕ್ಕೆ ತುಂಬ ಅವಕಾಶಗಳಿದೆ. ಸೊ ಧನುರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಈ ಸಮಯಗಳಲ್ಲಿ ಮಾಡಿಕೊಳ್ಬೇಡಿ ಅಥವಾ ಹೊಸ ಉದ್ಯೋಗಗಳನ್ನು ಪ್ರಾರಂಭ ಮಾಡಬೇಡಿ. ಶನಿ ದೃಷ್ಟಿ ಅನ್ನುವಂಥದ್ದು ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಬೀಳ್ತಾ ಇರುತ್ತೆ. ಎಷ್ಟೇ ಶ್ರಮ ಪಟ್ಟರೂ ಕೂಡ ಲಾಭದ ಫಲಿತಾಂಶಗಳು ತುಂಬ ಕಡಿಮೆ ಇರುತ್ತೆ ಧನುರಾಶಿಯವರಿಗೆ. ಏಕೆಂದರೆ ಶನಿ ದೃಷ್ಟಿ ಕರ್ಮಸ್ಥಾನದ ಮೇಲೂ ಇದೆ, ಜನ್ಮ ರಾಶಿ ಮೇಲೂ ಇದೆ, ಸುಖ ಸ್ಥಾನದ ಮೇಲೂ ಶನಿ ಸಂಚಾರ ಆಗ್ತಾ ಇದೆ. ಈ ಎಲ್ಲ ಕಾಂಬಿನೇಷನ್ಗಳು ಪ್ರಯತ್ನ ಜಾಸ್ತಿ ಇರುತ್ತೆ, ಪ್ರತಿಫಲ ಕಡಿಮೆ ಇರುತ್ತೆ. ಇದೆಲ್ಲ ಪರಿಹಾರ ಆಗೋದು ಅಕ್ಟೋಬರ್ ನಂತರ. ಸೊ ಅಲ್ಲಿ ತನಕ ಪ್ರತಿ ಮಾಸ ಭವಿಷ್ಯದಲ್ಲಿ ಬರುವಂತಹ ಸಣ್ಣ ಪುಟ್ಟ ಅನುಕೂಲಗಳನ್ನೇ ಹಿಡ್ಕೊಂಡು ಮುಂದೆ ಅನುಕೂಲಗಳನ್ನು ಮಾಡ್ಕೊಳ್ತಾ ಬರಬೇಕು. ಓವರಾಲ್ ಧನುರಾಶಿಯವರಿಗೆ ಈ ಒಂದು ತಿಂಗಳು ಅಷ್ಟಮದಲ್ಲಿ 3 ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ. ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ, ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ, ವಾಹನದ ಬಗ್ಗೆ ಎಚ್ಚರಿಕೆ ಇರಲಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಏಕಾದಶ ಲಾಭಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ. ಲಾಭದ ಚಿಂತನೆಗಳು ಅಥವಾ ಲಾಭದ ಅನುಕೂಲಗಳು ಕಡಿಮೆ ಇರುತ್ತೆ ಧನುರಾಶಿಯವರಿಗೆ ಈ 1 ಮಾಸಗಳ ಕಾಲ. ಮುಂದಿನ ತಿಂಗಳಿಂದ ಅದು ತುಂಬ ಅನುಕೂಲಕ್ಕೆ ಬರುತ್ತೆ. ಯಾಕೆಂದರೆ 9ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧನ ಸಂಚಾರ ಧನುರಾಶಿಯವರಿಗೆ ಒಳಿತನ್ನು ಮಾಡುತ್ತೆ. ಈ 1 ತಿಂಗಳು ಮಾತ್ರ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ ಧನುರಾಶಿಯವರು. ಓವರಾಲ್ ನೋಡೋದಾದರೆ ಧನುರಾಶಿಯವರಿಗೆ ಗುರುಬಲ ಮುಕ್ತಾಯ ಆಗಿದ್ದರೂ ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ನೇರವಾಗಿ ಅನುಕೂಲಗಳನ್ನು ಗುರು ಮಾಡುವ ಪ್ರಯತ್ನ ಮಾಡ್ತಾನೆ. ಗುರು ಸಂಬಂಧವಾಗಿ ಏನಾದರೂ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಬಹಳ ಹತ್ತಿರದಲ್ಲೇ ಮತ್ತೊಮ್ಮೆ ಗುರುಬಲ ಪ್ರಾರಂಭ ಆಗುತ್ತೆ. ಅಲ್ಲಿಯ ತನಕ ಯಾವುದಾದ್ರೂ ಮಹತ್ತರವಾದ ವಿಚಾರಗಳಿದ್ದರೆ, ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಜೂನ್ ತಿಂಗಳ 1 ಹೊರತುಪಡಿಸಿದರೆ ಮುಂದಿನ 2-3 ತಿಂಗಳು ಧನುರಾಶಿಯವರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಈ ಮಾಸದಲ್ಲಿ ಮಾತ್ರ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಹಿಡಿತ ಮಾಡಿದರೆ ತುಂಬ ಒಳ್ಳೆಯದು. ಗುರು ಉಚ್ಚಕ್ಷೇತ್ರದ ಶುಭ ಫಲಗಳನ್ನು ಧನುರಾಶಿಯವರು ಖಂಡಿತ ಪಡೆಯೋದಕ್ಕೆ ಸಾಧ್ಯ. ಏಕೆಂದರೆ ಅರ್ಧಾಷ್ಟಮ ಶನಿಯಲ್ಲಿರುವಂತಹ ಶನಿ ಮೇಲೆ ಗುರುದೃಷ್ಟಿ, ಶನಿ ಕೂತಿರುವ ಸ್ಥಾನಾಧಿಪತಿ ಕೂಡ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಇದು ಬಹಳಷ್ಟು ಇಂಪ್ಯಾಕ್ಟ್ ಕೊಡುತ್ತೆ. ಗುರು ಸ್ವತಃ ಒಳಿತನ್ನು ಮಾಡುವ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಸಹ ಶನಿಯಿಂದ ಆಗುವ ಕೆಟ್ಟದ್ದನ್ನು ತಡೆಯೋದಕ್ಕೆ ಗುರುವಿನ ಒಂದು ಕೃಪೆ ಅನ್ನುವಂಥದ್ದು ಬಹಳ ಅನುಕೂಲವನ್ನು ಮಾಡುವಂಥದ್ದಾಗಿರುತ್ತೆ ಧನುರಾಶಿಯವರಿಗೆ. ಸೊ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.